ಈಗಾಗಲೇ ಏನು GBA ಚುನಾವಣೆ ಇದೆ, ಮೇಡಮ್ ರಾಜಕೀಯದಲ್ಲಿ ತೊಡಗಿಸ್ಕೋಬೇಕು ಅನ್ನೋದನ್ನ ಜನರು ಬಿಂಬಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ರಾಜಕೀಯದಲ್ಲಿ ಉನ್ನತವಾದ ಸ್ಥಾನ ಸಿಗಲಿ ಅಂತ ಏನಾದರೂ ಹಾರೈಸ್ತೀರಾ? ಖಂಡಿತ ನಾವು ಆಸೆ ಪಡ್ತಾ ಇದ್ದೀವಿ GBAಗೆ ನಿಂತ್ಕೋಬೇಕು ಅಂತ. ಅದು ನಮ್ಮ ವರ್ಮಾ ವಾರ್ಡಲ್ಲಿ 4 ವಿಭಾಗವಾಗಿ ಮಾಡಿದ್ದಾರೆ. ಅದರಲ್ಲಿ ಒಂದು ಜನರಲ್ ಜೆಂಟ್ಸ್ ಆಗಿದೆ, ಒಂದು ಜನರಲ್ ಲೇಡಿ ಆಗಿದೆ, ಒಂದು ಜನರಲ್ಲು ಲೇಡಿ 2 ಆಗಿದೆ, ಒಂದು 2B ಆಗಿದೆ. ನಮ್ಗೆ ಅವಕಾಶ ಇರೋದು ಒಂದೇ, ಚೇಳ್ಕೆರೆ ಒಂದು ಅವಕಾಶ ಇದೆ, ಹೊಸಳ್ನಗರ ಒಂದು ಅವಕಾಶ ಇದೆ. ನಮ್ಮ ಶಾಸಕರು ಬೈತಿ ಬಸವರಾಜ್ ಅವರು ಯಾರಿಗೆ ಅವಕಾಶ ಮಾಡಿಕೊಡ್ತಾರೋ ಅದ್ರಲ್ಲಿ ನಾವು ಎಲೆಕ್ಷನ್ ನಿಂತ್ಕೋಬೇಕು ಅಂತ ನಮಗೂ ಆಸೆ ಇದೆ. 40 ವರ್ಷ ನಮ್ಮ ರಾಜಕೀಯದ ಜೀವನದಲ್ಲಿ 40 ವರ್ಷ ರಾಜಕೀಯಕ್ಕೋಸ್ಕರ ದುಡಿದಿದ್ದೀವಿ. ಅದು ಕೇಳೋ ಹಕ್ಕಿದೆ, ಕೇಳ್ತೀನಿ. ನಮಗೆ ಸೀಟ್ ಕೊನೆ ಅವಕಾಶ ಇದು, ನಮಗೊಂದು ಅವಕಾಶ ಮಾಡಿಕೊಡಿ ಅಂತ. ಈ ಹಿಂದೆ ನಾವು ಇಬ್ಬರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಒಂದು ನಮ್ಮ ಅಗರ ರಾಜು ಅವ್ರಿಗೆ, ತೇಜಸ್ವಿನಿ ರಾಜು ಅವ್ರಿಗೆ ನಾವು ಅವಕಾಶ ಬಿಟ್ಕೊಡು ಅಂದರು, ಆವಾಗ ಬಿಟ್ಕೊಟ್ಟಿದ್ದೀನಿ. 2ನೇ ಸಲ ರಾಧಮ್ಮ ವೆಂಕಟೇಶ್ಗೆ ಬಿಟ್ಕೊಡು, ಈ ಸರಿ ಮುಂದಿನ ವರ್ಷ ನೋಡೋಣ ಅಂತ ಹೇಳಿದರು, ಅವ್ರಿಗೂ ಬಿಟ್ಕೊಟ್ಟಿದ್ದೀನಿ. ಈ ಸರಿ ಆದರೂ ಒಂದು ವರ್ಷ ಅವಕಾಶ ಮಾಡಿಕೊಡಿ, ಜನಸೇವೆ ಮಾಡಬೇಕು. ನಾವು ಅಲ್ಲ ಮಾಡಿದ್ದೀವಿ, ಇದೊಂದು ಅವಕಾಶ ಅಲ್ವಾ, ಅಧಿಕಾರ ಸಿಕ್ಕಿಲ್ಲ, ಈ ಸಲ ನಮ್ಗೆ ಕೊಡಲೇಬೇಕು ಅಂಥೇಳಿ ನಾವು ಪ್ರಯತ್ನ ಮಾಡ್ತಾಯಿದ್ದೀನಿ. ಸಿಕ್ಕಿದ್ರೆ ಅವರು ನಮ್ಮನ್ನು ಕರೆಸಿ ಆಹ್ವಾನ ಮಾಡಿ ನಮಗೆ B.Pharm ಕೊಟ್ಟರೆ ನಾವು ನಿಂತ್ಕೊಳ್ಳೋಕೆ ಶತವಾಗಿ ಸಿದ್ಧ ಆಗಿದ್ದೀನಿ. ನಮ್ಮ ನಾಡಿನ ಜನತೆಗೆ, ನಮ್ಮ ಕರ್ನಾಟಕ ಯಶಸ್ವಿ, ನಮ್ಮ ಸ್ಪೆಷಲಾಗಿ ನಮ್ಮ ಕರ್ನಾಟಕದ ಜನತೆಗೆ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಕೊಡ್ತೀನಿ. ದೇವರು ಆರೋಗ್ಯ ಕೊಟ್ಟು ನಮ್ಮ ಕರ್ನಾಟಕನ ಸುಭಿಕ್ಷವಾಗಿ ಯಾವುದೇ ಅಡೆತಡೆ ಇಲ್ದಂಗೆ, ತೊಂದರೆಗಳಿಲ್ದಂಗೆ ನಮ್ಮ ದೇಶನ ರಕ್ಷಣೆ ಮಾಡಬೇಕು, ನಮ್ಮ ರಾಜ್ಯನ ರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮೇಡಮ್ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಕ್ಕೆ ಬಂದಿದ್ದೀರಾ, ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಾವು ಕಳೆದ 19 ವರ್ಷಗಳಿಂದ ನಾನು ಮನೇಲಿ ಇದ್ದೀನಿ ಇಲ್ಲಿ. ಅವರ ನಮಗೆ ಗುರುಗಳು ಸಮಾನ, ತಂದೆ ತಾಯಿ ಬಿಟ್ಟರೆ ನೆಕ್ಸ್ಟ್ ನಮಗೆ ಇರ್ತಕ್ಕಂಥದ್ದೇ ಗುರುಗಳು. ಆ ಗುರುಗಳ ರೀತಿಯಲ್ಲಿ ನನ್ನ ಎಲ್ಲ ರೀತಿ ವೈಯಕ್ತಿಕ ವಿಚಾರದಲ್ಲಿ, ಸಾಮಾಜಿಕ ವಿಚಾರದಲ್ಲಿ ಪ್ರತಿಯೊಂದರಲ್ಲೂ ಸಹ ಸಪೋರ್ಟಾಗಿ ನಿಂತ್ಕೊಂಡು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಿರ್ತಕ್ಕಂಥವ್ರು ನಮ್ಮ ಗುರುಗಳು. ಹಾಗಾಗಿ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೆ ಜನಸೇವೆ ಮಾಡಲಿಕ್ಕೆ, ರಾಜಕೀಯದಲ್ಲಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಆರೋಗ್ಯ ವಿಚಾರದಲ್ಲೂ ಹೆಚ್ಚಿನ ರೀತಿ ಭಗವಂತ ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ ಇವತ್ತಿನ ದಿವಸದಲ್ಲಿ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ತಮಗೆ ಜನ್ಮದಿನದ, ನಮ್ಮ ವಾಹಿನಿಯ ಪರವಾಗಿ ತಮಗೆ ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು. ಇವತ್ತಿನ ದಿನ ತಮಗೆ ಶುಭ ಹಾರೈಸಕ್ಕೆ ಬಂದಿರೋಂಥ ಸ್ನೇಹಿತರುಗಳಿಗೆ, ಹಿತೈಷಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ, ಹಾಗೂ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಿ ಇವತ್ತು? ಇವತ್ತೇನು ತುಂಬ ವಿಶೇಷವಾಗಿ ಏನು ಹಮ್ಮಿಕೊಂಡಿಲ್ಲ, ನೀವೆಲ್ಲ ಬಂದು ಈ ಸೆಲೆಬ್ರೇಟ್ ಮಾಡಿದೆ ಒಂದು ದೊಡ್ಡ ಖುಷಿ. ತುಂಬ ಧನ್ಯವಾದಗಳು. ಹಂಗೆ ತಿಳ್ಕೊತೀನಿ ಎಲ್ಲರನ್ನು. ಸೊ ತುಂಬ ಧನ್ಯವಾದ ಮೇಡಮ್. ಈಗ ರಾಜಕೀಯದಲ್ಲಿ ಏನು ನಿಮ್ಮನ್ನ ಬೆಳವಣಿಗೆಗಳಲ್ಲಿ ತೊಡಗಿಸ್ಕೋಬೇಕು ಅನ್ನೋದನ್ನ ಈ ಭಾಗದ ಸ್ಥಳೀಯವಾಗಿ ಸಾರ್ವಜನಿಕರು ಗುರುತಿಸ್ಕೊಂಡಿದ್ದಾರೆ. ಅದರಲ್ಲಿ ತಾವೇನು ಹೇಳಕ್ಕೆ ಬಯಸ್ತೀರಾ? ರಾಜಕೀಯಕ್ಕೆ ಬರೋದಕ್ಕೆ ಯಾವೊಂದು ರೀತಿಯಲ್ಲಿ ಆಸಕ್ತಿ ತೋರಿಸ್ತೀರಾ? ನಂಗೆ ತುಂಬ ಇವಾಗ ಇಂಟ್ರೆಸ್ಟ್ ಇದೆ, ನನಗೆ ರಾಜಕೀಯಕ್ಕೆ ಬರಬೇಕು, ನಮ್ಮಿಂದ ಏನು ಸಹಾಯ ಆಗುತ್ತೆ ಅದನ್ನು ಖಂಡಿತ ಮಾಡಬೇಕು ಅಂತ ಬಯಸ್ತೀನಿ. ಬರೋ ಉದ್ದೇಶ ಒಂದೇ, ಎಲ್ರಿಗೂ ಒಳ್ಳೇದಾಗಬೇಕು ಅಂತ. ನಮ್ಮ ಈ ಕ್ಷೇತ್ರದ MLA ಅವರು ಏನು ನಿರ್ಧಾರ ತಗೋತಾರೆ ಅದಕ್ಕೆ ನಾನು ತಲೆಬಾಗ್ತೀನಿ. ಸೊ ನಮ್ಮ ಮನೆಯವ್ರು ಏನು ಹೇಳಿದ್ರು, ಆಲ್ರೆಡಿ ಮಹೇಶ ನಮ್ಮ ಮನೆಯವರೆಲ್ಲ ಹೇಳಿದ್ದಾರೆ. ಥ್ಯಾಂಕ್ ಯು. ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ಏನೊಂದು ಸಂದೇಶ ಕೊಡ್ತೀರಾ? ಮೈನ್ ಮಹಿಳೆಯರಿಗೆ ಸಹಾಯ ಮಾಡಲಿಕ್ಕೆ ಅಂತಲೇ ನಾನು ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಇಷ್ಟಪಡ್ತೀನಿ. ಮಹಿಳೆಯರು ಎಲ್ಲ ರೀತಿಯಲ್ಲೂ ಮುಂದೆ ಬರಬೇಕು ಅನ್ನೋದು ನನ್ನ ಆಸೆ. ಯಾವೊಂದು ಅಜೆಂಡಾ ಮೇಡಮ್, ಯಾವೊಂದು ಧ್ಯೇಯ ಇಟ್ಕೊಂಡು ರಾಜಕೀಯಕ್ಕೆ ಬರಬೇಕು ಅನ್ನೋದು ಯಾವ ರೀತಿ? ಅಲ್ಲ, ಧ್ಯೇಯ ಆಲ್ರೆಡಿ ಹೇಳಿದ್ದೀನಿ, ಮಹಿಳೆಯರು ಎಲ್ಲದರಲ್ಲೂ ಮುಂದೆ ಬರಬೇಕು, ಅವರಿಗೋಸ್ಕರ ಬರ್ತಾ ಇದ್ದೀನಿ. ಮುಂದೆ ಏನೇನು ಅಂತ ಇನ್ನೂ ನಾನು ಡಿಸೈಡ್ ಮಾಡಿಲ್ಲ, ಖಂಡಿತ ಬಂದಮೇಲೆ ಮಾಡೋಣ, ಆಸೆ ಇದೆ. ಸದ್ಯದಲ್ಲೇ ಶ್ರೀರಾಮನವಮಿ ಹಬ್ಬ ಇದೆ, ನಾಳೆ ಇಲ್ಲ ನಾಡೋದು, ಏನು ಹೇಳಕ್ಕೆ ಬಯಸ್ತೀರಾ ಈ ವಾರ್ಡಿನ ಜನತೆಗೆಲ್ಲ? ಈ ಶ್ರೀರಾಮನವಮಿಗೆ ಒಂದು ಶುಭ ಹಾರೈಸ್ತೀನಿ. ಆ ದೇವರು ಎಲ್ರಿಗೂ ಒಂದು ಒಳ್ಳೆಯದನ್ನು ಮಾಡಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು. ಮೇಡಮ್ಗೆ ಶುಭ ಹಾರೈಸಕ್ಕೆ ಬಂದಿದ್ದೀರಾ, ಯಾವೊಂದು ರೀತಿಯಲ್ಲಿ ವಿಶ್ ಮಾಡ್ತೀರಾ? ಅವ್ರಿಗೆ 54ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಇಷ್ಟು ವರ್ಷದಲ್ಲಿ ಸ್ಪಿರಿಚುವಲಲ್ಲಿ ತುಂಬ ಸಾಧನೆ ಮಾಡಿದ್ದಾರೆ. ಅದೇ ರೀತಿ ರಾಜಕೀಯಕ್ಕೆ ಬಂದು ಅವ್ರದ್ದು ತುಂಬ ಒಂದು ಎತ್ತರವಾದ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ. ಜನಗಳಿಗೆ ಸಹಾಯ ಮಾಡಬೇಕು, ಒಂದು ಇದನ್ನು ಬೆಳೆಸಬೇಕು ಅಂತ ಅವ್ರ ಆಸೆ, ಏನೇನು ಆಸೆ ಇಟ್ಕೊಂಡಿದ್ದಾರೆ, ರಾಜಕೀಯಕ್ಕೆ ಬಂದು ಅದನ್ನೆಲ್ಲ
ಅಂದರೆ ನಾವು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅವ್ರಿಗೆ ಬೆನ್ನೆಲುಬಾಗಿದ್ದು ಅದನ್ನು ಅವ್ರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಪೂರೈಸೋಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತೀನಿ. ರಾಜಕೀಯದಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಇರಲಿ, ಅವರ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತ ಈ ಮೂಲಕ ಆಶಿಸ್ತೇವೆ. ಜನತೆಗೂ ಗುಡ್ ಮಾರ್ನಿಂಗ್ ಹಂಗೆ ಹೇಳುತ್ತಾ, ನಾನು ಅಕ್ಕನ ಜೊತೆಲಿ ಇದ್ದೀನಿ. ಅಕ್ಕನದಕ್ಕಿಂತ ತಾಯಿ ಅಂತ ನಾನು ಹೇಳ್ತೀನಿ. ಏಕೆಂದರೆ ಅವ್ರ ನಡವಳಿಕೆ, ಅವ್ರ ಸಂಸ್ಕಾರ ಏನಂತ ಗೊತ್ತು. ಅದಕ್ಕಿಂತ ಮುಂಚಿತವಾಗಿ ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಇನ್ನು ಮುಂದಕ್ಕೆ ಏನೋ ಒಂದು ಕನಸು ಕಟ್ಕೊಂಡಿದ್ದಾರೆ, ರಾಜಕಾರಣಿಗೆ ಬರಬೇಕಂತ ಅಂದ್ಬಿಟ್ಟು. ಅದೇನೋ ದೇವ್ರ ಇಚ್ಛೆ, ಕಾಲವೇ ತಸ್ಮೈ ನಮ ಅಂತ ಹೇಳ್ತಾರೆ. ಅಷ್ಟೇ ಹೇಳೋದು ಏನಂತಂದರೆ, ಮುಂದಿನ ದಿನಗಳಲ್ಲಿ ಅಕ್ಕನಿಗೆ ಒಳ್ಳೇದಾಗಲಿ. ಏನಂತಂದರೆ ರಾಜಕಾರಣಿಯಿಂದ ಒಂದು ಬಂದರೆ ಹೆಣ್ಮಕ್ಳಿಂದ ಅದರಿಂದ ಒಳ್ಳೇದು ಮಾಡ್ತಾರೆ ಅಂತಂದು ನಂಬೋದು. ಎಲ್ಲರಿಗೂ ಗೊತ್ತು ಆಲ್ರೆಡಿ, ಉತ್ತಮವಾದ ಭವಿಷ್ಯ ಇದೆ ಆಲ್ರೆಡಿ ಎಲ್ಲರಿಗೂ ಗೊತ್ತು. ಏನಂತಂದರೆ ಒಂದು ರಾಜಕೀಯ ಅಧಿಕಾರ ಬಂದರೆ ಕೈಯಲ್ಲಿ ಇನ್ನಷ್ಟು ಒಳ್ಳೇದು ಮಾಡ್ತಾರೆ ಅಂತಂದು ಅಂದ್ಕೊಂಡಿದ್ವಿ. ಅಷ್ಟೇ ಸಾಕು. Happy birthday, ma'am. Normally, I am from Kerala, but the last 8 years I am working with ma'am. So, what I feeling means, last 8 years I am doing bodybuilding competition also, man, physical bodybuilding. So, these 8 years for my bodybuilding, last year I got Mr. India 3rd place. So, she is the sponsor of my competition, all expense. Everyone knows that bodybuilding is very expensive sport that is. So, all expenses she only do. So, what I feel means, she helped me a lot. If she comes to politics, she can help to others also. So that is the best way to, she has to come for others also. So it is good. Thank you, ma'am.